ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಚಾಲಕನ ಅಜಾಗರೂಕತೆಯಿಂದ ನಿಯಂತ್ರಣ ತಪ್ಪಿ ಎಪಿಎಸ್ಆರ್ಟಿಸಿ ಬಸ್ ಡಿವೈಡರ್ ಮೇಲೆ ಏರಿದ ಘಟನೆ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗ ರಸ್ತೆಯಲ್ಲಿ ನಡೆದಿದೆ. ಆದರೆ ಯಾವುದೇ ಸಾವು ನೋವಾಗಿಲ್ಲ. ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಿದ್ದ ಈ ಬಸ್ ಕೆಆರ್ ಸರ್ಕಲ್ ಮಾರ್ಗವಾಗಿ ಮೆಜೆಸ್ಟಿಕ್ ತಲುಪಬೇಕಿತ್ತು. ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಹೆಸರಲ್ಲಿ ನಿವೃತ್ತ ಸೈನಿಕರು ಸೇರಿ ಸಾವಿರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಆನೇಕಲ್ ಸಮೀಪದ ಚಂದಾಪುರ ಬಳಿ ವಾಸವಿರುವ ಅರುಣ್ ಕುಮಾರ್ ಎಂಬಾತ ಎಕೆ ಟ್ರೇಡರ್ಸ್ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಪ್ರಶ್ನಿಸಿದ್ರೆ ಗೂಂಡಾಗಳಿಂದ ಬೆದರಿಕೆ ಹಾಕಿಸುತ್ತಿದ್ದಾನೆಂದು ಆರೋಪಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನಾನೊಬ್ಬನೇ ಜವಾಬ್ದಾರನಲ್ಲ, ಹಲವರ ಪಾಲು ಇದರಲ್ಲಿ ಇದೆ. ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ ಅಂತ ಅರುಣ್ ಹೇಳಿದ್ದಾರೆ. ನಗರದಲ್ಲಿನ ಹದಗೆಟ್ಟ ರಸ್ತೆಗಳಿಂದ ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಹಾಗಾಗಿ 50 ಲಕ್ಷ ರು ಪರಿಹಾರ ಕೋರಿ ಬಿಬಿಎಂಪಿಗೆ ನಗರದ ಪ್ರಾಧ್ಯಾಪಕರೊಬ್ಬರು ನೋಟಿಸ್ ನೀಡುವ ಮೂಲಕ ಶಾಕ್ ನೀಡಿದ್ದಾರೆ. 43 ವಯಸ್ಸಿನ ಪ್ರಾಧ್ಯಾಪಕ ದಿವ್ಯಾ ಕಿರಣ್ ಜೀವನ್ ವಕೀಲರ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲು ಕೂಡ ಮುಂದಾಗಿದ್ದಾರೆ. 2025ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶವನ್ನು ಇವತ್ತು ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪ್ರಕಟಿಸಿದರು. ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಾರತಹಳ್ಳಿಯ ಚೈತನ್ಯ ಕಾಲೇಜಿನ ವಿದ್ಯಾರ್ಥಿ ಭವೇಶ್ ಜಯಂತಿ ಮೊದಲ ಸ್ಥಾನ ಪಡೆದಿದ್ದಾರೆ. ಸಿಬಿಎಸ್ಇಯಲ್ಲಿ 99.67% ಅಂಕ ಪಡೆದಿದ್ದಾರೆ. 99.33% ಅಂಕ ಪಡೆದ ಸಾತ್ವಿಕ್ ಬಿ ಬಿರಾದಾರ್ ಎರಡನೇ ರ್ಯಾಂಕ್ ಪಡೆದಿದ್ದಾರೆ. ಇಂಜಿನಿಯರಿಂಗ್ ಭವೇಶ್ ಜಯಂತಿ ಸಿಬಿಎಸ್ಇ ಸ್ಟೂಡೆಂಟ್, ಕರ್ನಾಟಕ ಚೈತನ್ಯ ಟೆಕ್ನೋ ಸ್ಕೂಲ್ ಆಪೋಸಿಟ್ ಎಸ್ಡಿಆರ್ ಡೆಂಟಲ್ ಕಾಲೇಜ್, ಮುನ್ನೇನಕೊಲ್ಲಾಲ, ಮಾರತಹಳ್ಳಿ 98.67 ಕ್ವಾಲಿಫೈಯಿಂಗ್ ಎಕ್ಸಾಮ್. ಸಿಇಟಿಯಲ್ಲಿ 99.44, ಟೋಟಲ್ PCM ಪರ್ಸೆಂಟೇಜ್ 98.67.